ಹಲೋ ಎವ್ರಿವನ್, ಇವತ್ತಿನ ಲಾಗ್ ಏನಂದರೆ ನಾವು ಅನ್ಪ್ಲಾನ್ ಆಗಿ ಮಾಡಿರುವಂಥ ಗೋವಾ ಟ್ರಿಪ್ ಬಗ್ಗೆ. ಅಲ್ಲಿಗೆ ಹೋದ್ಮೇಲೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವೆಲ್ಲ ಪ್ಲೇಸೆಲ್ಲ ತಿರುಗಿದ್ವಿ, ಎಲ್ಲ ಫುಲ್ ಡೀಟೇಲ್ಸ್ ಈ ಲಾಗ್ ಇದೆ, ಎಂಡ್ ತನಕ ನೋಡಿ. ನಾವು ಡೇ ಸ್ಟಾರ್ಟ್ ಮಾಡಿದ್ದು ದೇವರ ಪೂಜೆ ಮೂಲಕ. ನಮ್ಮ ಆಫೀಸಲ್ಲಿ ಪೂಜೆ ಇತ್ತು. ಪೂಜೆ ಆದಮೇಲೆ ನಮಗೆ 2 ಡೇಸ್ ರಜೆ ಇತ್ತು. ಹಾಗಾಗಿ ನಾವು ಈ ಗೋವಾ ಪ್ಲಾನಿಂಗ್ ಮಾಡುವ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ವಿ. ಬಟ್ ಇನ್ನೂ ಟಿಕೆಟ್ ಆಗಿರಲಿಲ್ಲ. ಸೊ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಕೆಟಿಗೆ ಹೊರಟರು. ಸೊ ಟಿಕೆಟು ಇನ್ನೂ ಫೈನಲ್ ಆಗಿರಲಿಲ್ಲ. ಅದು ನಾವು ಶಾಪಿಂಗೆಲ್ಲ ಹೊರಟಿದ್ವಿ. ಶಾಪಿಂಗೆಲ್ಲ ಮಾಡುವಾಗ ಫೋನ್ ಬಂತು, ಆಗಿದೆ ಟಿಕೆಟ್, ಲೋಕಲ್ ಟಿಕೆಟ್ ಇದೆ ಅಂತ ಹೇಳಿ. ಫೈನಲಿ ಟಿಕೆಟ್ ಫೋಟೋ ಬಂದ ಮೇಲೇ ಕನ್ಫರ್ಮೇಷನ್ ಆಯಿತು ನಾವು ಗೋವಾಗೆ ಹೊರಡ್ತಾ ಇದೆ ಅಂತ ಹೇಳಿ. ಬೇಗ ಎಲ್ಲ ರೆಡಿ ಹಾಕ್ಕೊಂಡು ಬಂದ್ವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದ್ದು, 4 o'clock ಟ್ರೈನ್ ಇತ್ತು. ಸೊ ಎಲ್ಲ ಸ್ವಲ್ಪ ಹೊತ್ತಲ್ಲೇ ಮಜಾ ಮಾಡಿದ್ವಿ. ಬಟ್ ನಮಗೆ ಎಲ್ಲಿ ನಿಲ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಲೋಕಲ್ ಟ್ರೈನ್ ಆಗಿರೋದ್ರಿಂದ ನಾವು ನಿಂತಿದ್ವಿ ಎಲ್ಲೋ, ಆ ಟ್ರೈನ್ ಬಂದು ನಿಂತದ್ದೆಲ್ಲೋ. ಯಾಕಂದ್ರೆ ಲೋಕಲ್ ಟ್ರೈನ್ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಸೊ ಬೇಗ ಎಲ್ಲ ಓಡಿದ್ವಿ. ಹಂಗೋ ಹಿಂಗೋ ಮಾಡಿ ಗೋವಾಕ್ಕೆ ಪಯಣ ಸ್ಟಾರ್ಟ್ ಮಾಡೇ ಬಿಟ್ವಿ. ಉಡುಪಿ ಟು ಗೋವಾ ಇಷ್ಟು ಕಮ್ಮಿ ಪ್ರೈಸಲ್ಲಿ ಟ್ರೈನಲ್ಲಿ ಹೋಗ್ಬೋದಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇಬ್ಬರು ವಾಶ್ರೂಮ್ ಪಕ್ಕನೇ ಕೂತ್ಕೊಂಡಿದ್ವಿ. ಯಾಕಂದರೆ ಸೀಟ್ ಇರಲಿಲ್ಲ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಕೂತ್ಕೊಂಡಿದ್ವಿ. ಸ್ಮೆಲ್ಲಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಟೈಮ್ ತನಕ ನಮಗೆ ಒಟ್ಟಿಗೆ ಸೀಟೇ ಸಿಗಲಿಲ್ಲ. ಸೊ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಒಂದೇ ಕಡೆ ಸೇರಿಕೊಂಡ್ವಿ. ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮದು ಮಜಾ ಸ್ಟಾರ್ಟ್ ಮಾಡಲಿಕ್ಕೆ. ನಮ್ಮ ಶ್ರೇಯಸ್ ಅವ್ರಿಗೇನೋ ಹಳೆ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಟ್ರುತ್ ಆ್ಯಂಡ್ ಡೇರ್ ಆಡಿದ್ವಿ. ಅದರಲ್ಲಿ ನಮ್ಮ ಶ್ರೇಯಸ್ ಅವರಿಗೆ 30 ಪುಲ್-ಅಪ್ಸ್ ಮಾಡಬೇಕಂತ ನಮ್ಮ ನಿರೀಕ್ಷೆ ಮಾಡೋರಿಗೆ ತುಂಬ ಹಸಿವಾಗೈತೆ. ಯಾಕಂದರೆ ಮಧ್ಯಾಹ್ನದಿಂದ ಏನು ತಿಂದಿರಲಿಲ್ಲ. ವಡಪಾವ್ ತಿಕ್ಕೊಂಡು ತಿಂದರು. ತುಂಬ ಖಾರ ಇತ್ತು ಅವ್ರಿಗೆ. ನಮ್ಮದು ಫೈನಲ್ ಸ್ಟೇಷನ್ ಮಡ್ಗಾಮ್ಗೆ ಸ್ವಲ್ಪ ಹೊತ್ತಿತ್ತು ಬರಲಿಕ್ಕೆ. ಅದಕ್ಕೋಸ್ಕರ ಎಲ್ಲ ರೆಡಿ ಆದ್ವಿ. ಅಲ್ಲೇ ಮುಂದೆ 4-5 ಸ್ಟೆಪ್ ಅನ್ನು ಹಾಕ್ತಿದ್ವಿ ಖುಷಿಯಲ್ಲಿ. ಫೈನಲಿ ನಾವು ಮಡ್ಗಾಮ್ ಗೋವಾ ಸ್ಟೇಷನ್ಗೆ ಬಂದು ಇಳಿದ್ವಿ. ಇಲ್ಲಿ ನಾವಿನ್ನೂ ರೂಮ್ ಬುಕ್ ಮಾಡಿಲ್ಲ. ಯಾಕಂದರೆ ನಾವು ಬರೋದೇ ಕನ್ಫರ್ಮೇಷನ್ ಇಲ್ಲ. ಆಲ್ರೆಡಿ 11 o'clock ಆಗಿತ್ತು. ಅಲ್ಲಿಂದ 2 ಕ್ಯಾಬ್ ಬುಕ್ ಮಾಡಿಕೊಂಡು ಬಾಗಾ ಬೀಚಿಗೆ ಹೊರಟಿ. ಅಲ್ಲಿಂದ 1 hour ಜರ್ನಿ ಇತ್ತು. ಅಲ್ಲಿಂದ ಹೋಗುವಾಗಲೇ ತುಂಬ ಸುಸ್ತಾಗಿತ್ತು. 12:30 ಗಂಟೆ ಆಗಿತ್ತು ಅಲ್ಲಿ ರೀಚ್ ಆಗುವಾಗ. ಆಮೇಲೆ ರೂಮೆಲ್ಲ ಹುಡುಕ್ಬಿಟ್ಟು ಫೈನಲೈಸ್ ಯಾವುದೊಂದು ಬುಕ್ ಮಾಡಿದ್ವಿ. ಚೆನ್ನಾಗಿತ್ತು ರೂಮೆಲ್ಲ. ಅಲ್ಲಿ ಚೆಕ್-ಇನ್ ಆಗಿ ಸೀದಾ ನಾವು ಊಟಕ್ಕೆ ಹೋದ್ವಿ. ಊಟದ ರೇಟ್ ನೋಡಿ ತಲೆ ತಿರ್ಗೋಯ್ತು. ಯಾಕಂದರೆ ಡಬಲ್ ರೇಟ್ ಇತ್ತು. ಬಟ್ ನಾವು 1 ಗಂಟೆ ಆಗಿತ್ತು ಊಟ ಮಾಡುವಾಗ. ಸೊ ಯಾವ ಸಿಗುತ್ತೆ ಅದು ಫುಡ್ಡನ್ನು ತಿನ್ಕೊಂಡ್ಬಂದ್ವಿ. ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಮಲಗುವಾಗ 3 ಗಂಟೆ ಆಗಿತ್ತು. ಅವತ್ತು ನೈಟೇ ಪ್ಲ್ಯಾನಿಂಗ್ ಆಯಿತು ಸೌತ್ ಗೋವಾ ಹೋಗುವ ಅಂತ ಹೇಳಿ. ಒಂದು ಪ್ಯಾಕೇಜ್ ಕೊಟ್ಟರು ನಮಗೆ. ಪ್ಯಾಕೇಜಲ್ಲಿ ಪರ್ ಹೆಡ್ 400 rupees ಇರುತ್ತೆ. ಸೊ ನಾವು ಮಾತ್ರ ಎಲ್ಲ, ಅದರಲ್ಲಿ ಸುಮಾರು ಜನ ಪ್ಯಾಸೆಂಜರ್ ಇರ್ತಾರೆ. ಅವರು ಟೈಮಿಂಗ್ ಕೊಟ್ಟಿರ್ತಾರೆ. ಆ ಟೈಮಿಂಗಲ್ಲಿ ಇಷ್ಟೇ ಟೈಮನ್ನು ಕವರೇಜ್ ಮಾಡಿ ಆ ಪ್ಲೇಸನ್ನು ನಾವು ಬರಬೇಕಾಗುತ್ತೆ. ರಜತ್ ಅಂತ ನಮಗೆ ಗೈಡ್ ಇದ್ರು. ಅವರು ಸಜೆಷನ್ ಮಾಡ್ತಿದ್ರು, ಇಷ್ಟಿಷ್ಟು ಟೈಮಿಗೆ ನೀವು ಹೋಗಿ ಬರಬೇಕು, ಅಷ್ಟರೊಳಗೆ ಕವರ್ ಆಗಬೇಕಂತ ಹೇಳಿ. ಸೊ ಅದ್ರ ಪ್ರಕಾರ ನಾವು ಫಸ್ಟ್ ಹೋಗಿರುವಂಥದ್ದು ಮೀರಾಮಾರ್ ಬೀಚ್. ಇದಕ್ಕೆ 350 additional rupees ತಗೊಂಡು. ಬಟ್ ಇದನ್ನು ನೋಡಿ ನಮಗೆ ಡಿಸಪಾಯಿಂಟ್ಮೆಂಟ್. ಯಾಕಂದರೆ ನಮಗೆ ಮಲ್ಪೆಯಲ್ಲಿ ಸೇಮ್ ಇರುತ್ತೆ. ಓಕೆ ಬಂದಾಗಿದೆ, ಎಂಜಾಯ್ ಮಾಡುವಂತ ಹೋದ್ವಿ. ಸ್ಟಾರ್ಟಿಂಗ್ ಎಲ್ಲರೂ ತುಂಬ ಸೈಲೆಂಟ್ ಆಗಿದ್ರು. ಒಬ್ಬರು ಅಂಕಲ್ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡಲಿಕ್ಕೆ. ಅವರೇ ಡ್ಯಾನ್ಸ್ ಮಾಡ್ತೀವಿ, ನಾವ್ಯಾಕೆ ಸೈಲೆಂಟ್ ಇರಬೇಕಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಚೋಟಾ ಶೈಲು ಡ್ಯಾನ್ಸ್ ನೋಡಿ ಬೋಟ್ನವರೆಲ್ಲ ಫುಲ್ ಫಿದಾಗಿದ್ದರು. ಹಾಗೆ ಹುಲಿ ಡ್ಯಾನ್ಸ್ ಒಂದು ಬೇಕಲ್ವಾ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹುಲಿ ಡ್ಯಾನ್ಸನ್ನು ಹಾಕಿಸಿ ಎಲ್ಲರ ಕೈಲಿ ನಲ್ಸೇ ಬಿಟ್ವಿ. 350 ಕೊಟ್ಟೋದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಬೆಳಿಗ್ಗೆ ಏನು ಫುಡ್ ತಿನ್ನೋದೇ 1 ಗಂಟೆಯಲ್ಲಿ ಡ್ಯಾನ್ಸ್ ಮಾಡಿ ಬಂದ ತಕ್ಷಣ ನಮಗೆ ಎಲ್ರಿಗೂ ಸುಸ್ತಾಯಿತು. ಯಾಕಂದರೆ ಬೆಳಿಗ್ಗೆ ಏನೂ ತಿಂದಿಲ್ಲ ನಾವು. ಅದರ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಡೋನೋಪೋಲ್ ವ್ಯೂ ಪಾಯಿಂಟಿಗೆ. ಅಲ್ಲಿ ಒಳಗೆ ಬಸ್ ಬಿಡಲ್ಲ. ಸೊ 15 minutes ನಮಗೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬ ಸುಸ್ತಾಯಿತ್ತು ಅಲ್ಲಿ ಹೋಗೋ ತನಕ. ಆದ ನಂತರ ನಾವಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಫುಡ್ಡೆಲ್ಲ ತಿಂದ್ವಿ. ಈ ವ್ಯೂ ಪಾಯಿಂಟ್ ಏನಿದೆ, ಸಿಂಗಮ್ ಶೂಟ್ ಆಗಿರುವಂಥದ್ದು ಇದೇ ವ್ಯೂ ಪಾಯಿಂಟಲ್ಲಿ.
ನಮ್ಮನ್ನು ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡೋದ್ರು ಬಾಮ್ ಜೀಸಸ್ ಚರ್ಚ್. ಇದು ಆಲ್ರೆಡಿ 450 ಇಯರ್ಸ್ ಓಲ್ಡ್ ಚರ್ಚ್ ಆಗಿತ್ತು. ಇದರಲ್ಲಿ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ದು ಡೆಡ್ ಬಾಡಿ ಇದೆ. ಇಲ್ಲಿ ತುಂಬ ಕ್ಯೂಟು. ಹಾಗೆ ಫೋಟೋ ವಿಡಿಯೋ ಯಾವುದೇ ಅಲೋಡ್ ಇರಲಿಲ್ಲ ಒಳಗಡೆ. ಸೊ ಆದರೂ ನಾವು 1-2-3 ಫೋಟೋ ಎಲ್ಲ ತೆಕ್ಕೊಂಡ್ವಿ. ಅದರ ಅಪೋಸಿಟ್ ಸೈಡೇ ಇನ್ನೊಂದು ಚರ್ಚ್ ಇತ್ತು, ಅದನ್ನು ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅದರ ನಂತರ ಟೈಮ್ ಜಾಸ್ತಿ ಇರಲಿಲ್ಲ. ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡೋದು ನಮ್ಮನ್ನು ಬಾಲಾಜಿ ಟೆಂಪಲ್ಗೆ. ತುಂಬ ಚೆನ್ನಾಗಿತ್ತು ಟೆಂಪಲ್, ಪೀಸ್ಫುಲ್ ಆಗಿತ್ತು, ಹಾಗೆ ಕ್ಲೀನ್ ಆಗಿತ್ತು. ಅಲ್ಲಿ ನಾವು ಹೋದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ನಾವು ಬೇಗ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಸೊ ಜೋರಾಯಿತು ಮಳೆನೂ. ಅಲ್ಲಿಂದ ನಮ್ಮನ್ನು ಕರ್ಕೊಂಡೋದ್ರು ಲಂಚ್ಗೆ. ಅವರೇ ಪ್ರಿಫರ್ ಮಾಡ್ತಾರೆ ಹೋಟೆಲು, ಬಟ್ ಅಲ್ಲಿ ನೋಡಿದರೆ ಫುಲ್ ರಶ್ ಅಂದರೆ ರಶ್ಶು. ನಾವು ಫ್ರೀಯಾಗಿ ತಿಂತಿದ್ವು, ದುಡ್ಡು ಕೊಟ್ಟು ತಿಂತಿದ್ದೀವೋ, ನಮಗೆ ಕನ್ಫ್ಯೂಷನ್ ಆಯಿತು. ಹಸಿವು ಏನು ಮಾಡೋಣ, ಆಲ್ರೆಡಿ 3 ಗಂಟೆ ಆಗಿತ್ತು. ಹಾಗಾಗಿ ಏನು ಸಿಗುತ್ತೋ ಅದನ್ನೇ ಫುಡ್ ತಿನ್ಕೊಂಡ್ಬಂದ್ವಿ. ಅದರದ್ದೇ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಮಂಗೇಶ್ವರ ಟೆಂಪಲ್ ಇತ್ತು, ಅಲ್ಲಿಗೂ ವಿಸಿಟ್ ಮಾಡಿದ್ವಿ. ಆ ಟೆಂಪಲು ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿ ಶಾರ್ಟ್ ಡ್ರೆಸ್ ಅಲೋಡ್ ಇಲ್ಲ. ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಫೈನಲಿ ನಾವು ಬಂದ್ವಿ ಕ್ರೂಸ್ ಪಾರ್ಟಿಗೆ. ಇದು ಜಂಬೋರಿ ಕ್ರೂಸ್ ಆಗಿತ್ತು. ಇಲ್ಲಿಗೆ ನಮಗೆ ಓನ್ಲಿ 500 rupees ಎಡಿಷ್ನಲ್ ಚಾರ್ಜಸ್ ತಗೊಂಡಿದ್ರು. ಸೊ ಅಲ್ಲಿ ಫಸ್ಟಿಗೆ ನಾವು ಮೇಲ್ಗಡೆ ಎಲ್ಲ ವ್ಯೂಸ್ ಮಾಡ್ಕೊಂಡು, ಬಟ್ ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಅಂತ ಐಡಿಯಾ ಇರಲಿಲ್ಲ. ಸೊ ಆಮೇಲೆ ನಮಗೆ ಅನೌನ್ಸ್ ಮಾಡಿ ಕೆಳಗಡೆ ಎಲ್ಲ ಬರಲಿಕ್ಕೆ ಹೇಳಿದರು. ಅಲ್ಲಿ ಅವರ ಕಲ್ಚರದ್ದು 2-3 ಡ್ಯಾನ್ಸಸ್ ಇರುತ್ತೆ, ಪ್ಲಸ್ ಲೇಡೀಸ್ ಜೆಂಟ್ಸ್ ಮಕ್ಕಳಿಗೆ ಬೇರೆ ಸಪ್ರೇಟಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಸೊ ಅಲ್ಲಿ ಸಹ ನಾವು ಹಾಗೆ ಫುಲ್ ಎಂಜಾಯ್ ಮಾಡಿದ್ವಿ. ಒನ್ ಡೇ ಹೇಗೆ ಹೋಯ್ತಂತಲೇ ಗೊತ್ತಾಗಲಿಲ್ಲ. ನಮ್ಮ ವೆಹಿಕಲಲ್ಲಿದ್ದ ಪ್ಯಾಸೆಂಜರು ಹಾಗೆ ತುಂಬ ಎಂಜಾಯ್ ಮಾಡೋರಿದ್ದು, ನಮ್ಗೆ ತುಂಬ ಖುಷಿ ಆಯಿತು, ಅವರಿಗೂ ಖುಷಿ ಆಯಿತು. ಔಟ್ ಸೈಡ್ ಫುಡ್ಡಲ್ಲಿ ಅಲೋಡ್ ಇರಲಿಲ್ಲ. ಸೊ ಫುಡ್ ತಿನ್ಲಿಕ್ಕೆ ಹೋಗುವಾಗ ಅಲ್ಲೂ ಡಬಲ್ ರೇಟ್ ಇತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಮ್ಮನ್ನು ಸೀದಾ ನಮ್ಮ ರೂಮ್ ಹತ್ರನೇ ಬಿಟ್ಟು ನಮಗೆ 9 ಗಂಟೆಯಿಂದ 8 ಗಂಟೆ ಟೈಮ್ ಕೊಟ್ಟಿದ್ರು. ಅದೇ ಕರೆಕ್ಟ್ ಟೈಮ್ಗೆ ನಮಗೆ ರೀಚ್ ಮಾಡಿಸಿದ್ರು. ಇನ್ನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟ್ವಿ ನೈಟ್ ಟೈಮಲ್ಲಿ ಬಾಗ ಬೀಚ್ಗೆ. ನೈಟ್ ಟೈಮಲ್ಲಿ ಬಾಗ ಬೀಚ್ ಫುಲ್ ಕಲರ್ಫುಲ್ಲಾಗಿ ಲೈಟಿಂಗಲ್ಲೇ ತುಂಬಿರುತ್ತೆ. ಇದು ಒನ್ ಆಫ್ ದ ಅಟ್ರಾಕ್ಷನ್ ಪಾಯಿಂಟ್. ಅಂದಾಗಿಂದ ನಮ್ಮ ನಿರೀಕ್ಷಾ ಮೇಡಮ್ ಅವ್ರು ವೆಯ್ಟ್ ಮಾಡ್ತೇವೆ ಇದೊಂದಕ್ಕೇ. ಅವರು ಫೈನಲಿ ಸಿಕ್ತಂತ ತುಂಬ ಖುಷಿಯಾಗಿದ್ದರು. ಸೊ ಜಡ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪೋಸ್ ಎಲ್ಲ ಕೊಟ್ಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ. ಸ್ವಲ್ಪ ನಾವಿಬ್ಬರು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಈ ಕಡೆಯಿಂದ ಇವರೆಲ್ಲ ಪಾರ್ಟಿ ಎಲ್ಲ ಮಾಡ್ತಾಯಿದ್ರು. ಊಟ ಎಲ್ಲ ಮಾಡಿಬಿಟ್ಟು ಫೈನಲಿ ಕಲ್ಲಂಗುಟ್ ಇಡೀ ಸಿಟಿಯನ್ನು ತಿರುಗಿದ್ವಿ. ಆಮೇಲೆ ಬಂದು ಸುಸ್ತಾಗಿ ಮಲ್ಕೊಂಡವ್ರಿಗೆ ಬೆಳಗ್ಗೆ ಎಚ್ಚರವಾಗಿದ್ದೇ ಗೊತ್ತು. ನೆಕ್ಸ್ಟ್ ಡೇ ನಮಗೆ 3:55 ಈವ್ನಿಂಗ್ಗೆ ಟ್ರೈನ್ ಇತ್ತು. ಸೊ ನೆಕ್ಸ್ಟ್ ಡೇ ನಮ್ಮದು ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ, ಯಾಕಂದರೆ ಅಲ್ಲಿಂದ ಡಿಸ್ಟೆನ್ಸ್ ತುಂಬ ಇತ್ತು ನಮಗೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲೇ ಉಡುಪಿ ಹೋಟೆಲ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲೂ ಯಾವುದೂ ಫುಡ್ಡು ಚೆನ್ನಾಗಿರಲಿಲ್ಲ. ಗೋವಾಕ್ಕೆ ಬಂದಮೇಲೆ ನಮ್ಮ ಹುಡುಗರು ಇದನ್ನು ಬಿಟ್ಟು ಹೋಗ್ತಾರಾ? ಸೊ ಡ್ರೈವರ್ ಅವರು ನಮಗೆ ಆನ್ ದಿ ವೇ ಸಜೆಷನ್ ಮಾಡಿದರು, ಇಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರಂತ ಹೇಳಿ. ಟ್ರೈನಲ್ಲಿ 2ಕ್ಕೆ ಅಲೋಡ್ ಇರುತ್ತೆ, ಅದಕ್ಕೂ ಬಿಲ್ ಕೊಡ್ತಾರೆ. ಅಲ್ಲಿಂದ ನಾವು ಸೀದಾ ಬಂದು ರೈಲ್ವೆ ಸ್ಟೇಷನ್ ಅಂತ. ನಾವು ಬೇಗನೆ ರೀಚ್ ಆಗಿದ್ವಿ ಅಲ್ಲಿಗೆ. ಸೊ ನಮ್ಮ ಹತ್ರ ತುಂಬ ಟೈಮ್ ಇತ್ತು, 2-3 ಅವರ್ಸ್ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಸೊ ಫ್ರಂಟಲ್ಲೇ ನಮಗೆ ಶುಗರ್ ಕೇನ್ ಸಿಕ್ತು, ಅದನ್ನು ಕೊಡ್ವಿ. ಯಾಕಂದರೆ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು, ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಟ್ರೈನ್ ಬಂದಮೇಲೆ ಮಲ್ಕೊಂಡವ್ರಿಗೆ ಯಾರಿಗೂ ಎನರ್ಜಿ ಇಲ್ಲ, ಯಾಕಂದರೆ 2 ಡೇಸಿಂದ ನಿದ್ದೆನೇ ಇರಲಿಲ್ಲ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬರ್ಕೊಂಡ್ವಿ. ಫೈನಲಿ ನಮ್ಮ ಗೋವಾ ಟ್ರಿಪ್ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡಿದ್ರು, ಫುಲ್ ಸಕ್ಸಸ್ಫುಲ್ ಆಯಿತು. ಉಡುಪಿ ರೀಚ್ ಆಗುವಾಗ ನಾವು 8 ಗಂಟೆ ಆಗಿತ್ತು. ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗುವ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.